ಕಲಬುರಗಿಯಲ್ಲಿ ಮತ್ತೊಂದು ಪೂಜಾ ವಿವಾದ ಸೃಷ್ಟಿಯಾಗಿದೆ. ಕಲಬುರಗಿ ಬಹಮನಿ ಕೋಟೆಯಲ್ಲಿರುವ ಸ್ವಯಂಭೂ ಸೋಮೇಶ್ವರ ದೇಗುಲಕ್ಕೆ ಹೊರಟಿದ್ದ ಹಿಂದೂ ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. 30ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿದ್ದು, ಪೊಲೀಸರು ಮತ್ತು ಹಿಂದೂ ಮುಖಂಡರ ನಡುವೆ ತೀವ್ರ ವಾಗ್ವಾದ ನಡೆದಿದೆ. ನಿಮ್ಗೆ ಬಿಡ್ಲ ಸಂಬಂಧದ ಸರ್, ನಿಮ್ಮ ಬಿಟ್ಟಲ್ಲಿ ಹೊರಗಿರಲ್ಲ. ನಮಗೆ ಏನ್ ಬೇಜಾರಾಗಲಿಗತ್ತ ಅಂತಂದ್ರೆ ಇನ್ನ ತನಕನು ಕಲಬುರಗಿ ಒಳಗ ಹಿಂದೂ ಸಮಾಜದ ಮೇಲೆ, ಹಿಂದೂ ಯುವಕರ ಮೇಲೆ ಇಷ್ಟ್ಯಾಕ್ ಅತ್ಯಾಚಾರ, ಇಷ್ಟ್ಯಾಕ್ ಅನ್ಯಾಯ, ನಾವ್ ಏನ್ ಮಾಡಕ್ ಹೊಂಟಿವಿ ನಮಗೆ ಹೇಳ್ಬೇಕು. ನಾವೇನ್ ಮಾಡಕ್ ಹೊಂಟಿವಿ ಹೇಳ್ಬೇಕಷ್ಟೇ. ಎರಡನೇ ಪಾಯಿಂಟ್ ಏನು ಅಂತಂದ್ರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ಅಲ್ಲಿ ಪೂಜೆಗೆ ಅವಕಾಶ ಮಾಡಿ ಕೊಡಬೇಡ ಅಂತ ನಿಮ್ಗೆ ಲೆಟರ್ ಬಂದದಂತ. ಇದು ನಮಗೆ ಸೂಚಿ, ನಿಜಾನ ಸುಳ್ಳ ನಮಗೆ ಗೊತ್ತಿಲ್ಲ. ನೀವು ಒಂದು ನಮ್ಗೆ ಎಕ್ಸ್ಪ್ಲನೇಷನ್ ಹೇಳ್ಬೇಕು, ಕೊಟ್ಟಿದ್ದು ನಿಜಾನ ಸುಳ್ಳ ಅಂತ. ನಾನು ಅದೇ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವ್ರು ಏನ್ ಕೇಳ್ತೀನಿ ಅಂತಂದ್ರೆ, ಅಲ್ಲಿದ್ದಂತ ಗುಡಿಯನ್ನ ಫಸ್ಟ್ ಆಫ್ ಆಲ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರು ಇದನ್ನ ಎಕ್ಸೆಪ್ಟ್ ಮಾಡ್ಕೊಂತಾರೆ. ಇದು ಏನದ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ. ನಿಜಾನ ಸುಳ್ಳ ಬರುತ್ತಲ್ಲ ಆರ್ಕಾಲಜಿ. ಡ್ರಂಕ್ ಅಂಡ್ ಡ್ರೈವ್ ಮಾಡಿದವನಿಗೆ ಚಾಮರಾಜನಗರ ಹಿರಿಯ ಸಿವಿಲ್ ನ್ಯಾಯಾಧೀಶ ಪ್ರಕಾಶ್ ವಿನೂತನ ಶಿಕ್ಷೆ ವಿಧಿಸಿದ್ದಾರೆ. ಕುಡಿದು ವಾಹನ ಓಡಿಸಬೇಡಿ ಅಂತ ಉರಿ ಬಿಸಿಲಿನಲ್ಲಿ ಬೋರ್ಡ್ ಹಿಡಿದು ಜಾಗೃತಿ ಮೂಡಿಸೋ ಶಿಕ್ಷೆ ವಿಧಿಸಿದ್ದಾರೆ. ಮದ್ಯಪಾನ ಮಾಡಿ ಆಟೋ ಓಡಿಸ್ತಾ ಇದ್ದಾಗ ಸಂಚಾರಿ ಪೊಲೀಸರಿಗೆ ಆಟೋ ಚಾಲಕ ರಾಜಶೇಖರ್ ಸಿಕ್ಕಿ ಬಿದ್ದಿದ್ದ. ರಾಜಶೇಖರನ ವಿರುದ್ಧ ಚಾಮರಾಜನಗರ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ರು. ಇದೀಗ ಆಟೋ ಚಾಲಕನಿಗೆ ನ್ಯಾಯಾಧೀಶರು ಶಿಕ್ಷೆ ಪ್ರಕಟಿಸಿದ್ದು, ಅಂತೆಯೇ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ ಅಂತ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬೆಳಗ್ಗೆ 10ರಿಂದ 12, ಸಂಜೆ 4ರಿಂದ 6ರವರೆಗೆ ಜಾಗೃತಿ ಮೂಡಿಸಬೇಕು ಅಂತ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಜೊತೆಗೆ 1,000 ರೂಪಾಯಿ ದಂಡ ವಿಧಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ 1000 ದಿನ ಪೂರೈಸಿದ ಹಿನ್ನೆಲೆ ನಿನ್ನೆ ಹಾವೇರಿಯಲ್ಲಿ ಸಾಧನಾ ಸಮಾವೇಶ ನಡೆಸಲಾಯಿತು. ಈ ಬೆನ್ನಲ್ಲೇ ಸರ್ಕಾರದ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಯಾವ ಪುರುಷಾರ್ಥಕ್ಕೆ 1000 ದಿನದ ಸಂಭ್ರಮ ಮಾಡಿದ್ದೀರಿ ಅಂತ ಪ್ರಶ್ನಿಸಿದ ರೇಣುಕಾಚಾರ್ಯ, ಯಾರದ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತ ಕಿಡಿಕಾರಿದ್ರು. ವಾಲ್ಮೀಕಿ ಮುಡ ಹಗರಣ ನಿಮ್ಮ ಸಾಧನೆನಾ ಅಂತ ಸಿದ್ದರಾಮಯ್ಯ ಅವರೇ ಅಂತ ಪ್ರಶ್ನಿಸಿದ್ರು. ಗೃಹಲಕ್ಷ್ಮಿ ಯುವ ನಿಧಿ ಹಣ ಬರ್ತಾ ಇಲ್ಲ, ಇದು ನಿಮ್ಮ ಸಾಧನೆನಾ? ಸರ್ಕಾರಿ ಹಣ ದುಂದು ವೆಚ್ಚ ಮಾಡಿ ಹಾವೇರಿಯಲ್ಲಿ ಸಮಾವೇಶ ಮಾಡಿದ್ದೀರಿ. ಸರ್ಕಾರದ ಆಡಳಿತದಲ್ಲಿ ಅಡಿಯಿಂದ ಮುಡಿಯವರೆಗೆ ಕಮಿಷನ್ ಇದೆ, ಇದು 60% ಸರ್ಕಾರ ಅಂತ ಎಂಪಿ ರೇಣುಕಾಚಾರ್ಯ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. ವಿಕ್ಲಾಶಿವ ಕೊಲೆ ಕೇಸ್ನಲ್ಲಿ ಬಂಧಿತರಾಗಿರುವ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ಗೆ 7 ದಿನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಬೈರತಿ ಬಸವರಾಜ್ರನ್ನ ಕೋರಮಂಗಲದಲ್ಲಿರುವ 42ನೇ ಎಸಿಜೆಎಂ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು, ವೈದ್ಯಕೀಯ ವರದಿಯನ್ನು ಸಲ್ಲಿಸಲಾಯಿತು. ಬಿಜೆಪಿ ಬೈರತಿ ಬಸವರಾಜ್ ಅವರ ವೈದ್ಯಕೀಯ ರಿಪೋರ್ಟ್ ನಾರ್ಮಲ್ ಆಗಿರುವ ಹಿನ್ನೆಲೆ ನ್ಯಾಯಾಧೀಶರು ಅವರನ್ನ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಎಸ್ಪಿಪಿ ಅವರು 9 ದಿನಗಳ ಕಾಲ ಕಸ್ಟಡಿಗೆ ಮನವಿ ಮಾಡಿದ್ರು. ಇದಕ್ಕೆ ಬೈರತಿ ಬಸವರಾಜ್ ಪರ ವಕೀಲ ಆಕ್ಷೇಪಣೆ ಸಲ್ಲಿಸಿದ್ರು. ಬಳಿಕ ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ಬೈರತಿ ಬಸವರಾಜ್ ಅವರನ್ನ 7 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಮಧ್ಯೆ ಸಿಎಂ ಸ್ಥಾನದಲ್ಲಿ ಬದಲಾವಣೆ ಆಗಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಪರೋಕ್ಷ ಹೇಳಿಕೆ ನೀಡಿದ್ದಾರೆ. ಸರ್ಕಾರ ಸುಭದ್ರವಾಗಿದೆ, ಮುಖ್ಯಮಂತ್ರಿಗಳು ಸುಭದ್ರವಾಗಿದ್ದಾರೆ. 17ನೇ ಬಜೆಟ್ ಅನ್ನು ಮಾರ್ಚ್ 6ರಂದು ಮಂಡಿಸಲಿದ್ದಾರೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ಹೇಳುವ ಮೂಲಕ ಸಿಎಂ ಸ್ಥಾನ ಬದಲಾಗಲ್ಲ ಎನ್ನುವ ಸಂದೇಶ ಕೊಟ್ಟರು. ರಾಜ್ಯದೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಮುಂಜಾನೆಯಿಂದಲೇ ದೇಗುಲಕ್ಕೆ ಭಕ್ತರ ದಂಡು ಹರಿದು ಬರ್ತಾ ಇದೆ. ಉತ್ತರ ಕನ್ನಡದ ಪುರಾಣ ಪ್ರಸಿದ್ಧ ಗೋಕರ್ಣ ಶ್ರೀ ಮಹಾಬಲೇಶ್ವರ ಕ್ಷೇತ್ರದಲ್ಲೂ ಶಿವರಾತ್ರಿ ಸಂಭ್ರಮ ಮೇಳೈಸಿದೆ. ಸರತಿ ಸಾಲಿನಲ್ಲಿ ನಿಂತು ಸಾವಿರಾರು ಭಕ್ತರು ಆತ್ಮಲಿಂಗದ ದರ್ಶನ ಪಡಿತಾ ಇದ್ದಾರೆ. ಆತ್ಮಲಿಂಗಕ್ಕೆ ಹಾಲು, ನೀರು, ಎಳನೀರು, ಬಿಲ್ವಪತ್ರೆ, ಹೂವು, ಗರಿಕೆಯನ್ನ ಅರ್ಪಿಸಿ ಧನ್ಯರಾದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.